ಇದಕ್ಕಲ್ಲಿ ಏನು ಓದಿದೆಯಾ? ಕೆಮಿಸ್ಟ್ರಿ ಡಬಲ್ ಡಿಗ್ರಿ ಅದನ್ನೇ ನಾಳೆ 1ನೇ ತಾರೀಕಿಂದ ಹಾಸನಲ್ಲಿ ಬರೋಕ್ಕಾಗಬೇಕು. 2ನೇ ತಾರೀಕಿಂದ ಕಳಿಸ್ತೀವಿ. 1ನೇ ತಾರೀಕಿಂದ ಸೇರಿಸ್ತೀವಿ ಬಿಡಮ್ಮ. ಹೇಳಿದ್ದಾರೆ. ಏನು ಮಾಡ್ತೀವಿ, ನಮಗೂ ಏನಿತ್ತು, ಯಾರಿಗೆ ಖುಷಿ ಕೊಡುತ್ತೆ ಎಲ್ರಿಗೂ ನೋವೇ ಆಗುತ್ತೆ. ಈಗ ಎಲ್ರಿಗೂ ಕೊಟ್ಟಂಗೆ ನೀವು ಕೊಟ್ಟಿದೆ, ನಿಮಗೆ ಬೇಕು ಬೇಡ ಅಂತಲ್ಲ. ಸೊ ಅವನಿಗೆ ನಾನು 1ನೇ ತಾರೀಕಿಂದನೇ ಕೆಲಸ ಮಾಡ್ಕೊಡ್ತೀನಿ. 1ನೇ ತಾರೀಕಿಂದನೇ ಕೆಲಸ ಕೊಡ್ತೀನಿ. ಮಾಡ್ತೀರಾ? ಈ ಕಡೆ ತಾರೀಕು 25 ಲಕ್ಷ ಇದೆ. ಮೊದಲು 10 ಲಕ್ಷ ಅಂತ ಡಿಕ್ಲೇರ್ ಆಗಿತ್ತು. 10 ಲಕ್ಷ ಅಂತ ಡಿಕ್ಲೇರ್ ಆಗಿತ್ತು. ತೀರ್ಮಾನ ಮಾಡಿ 25 ಲಕ್ಷ ಮಾಡೈತೆ ಎಲ್ರಿಗೂ. 25 ಲಕ್ಷ ಸೊ ಹಾಗಾಗಿ ಸರ್ಕಾರ ಒಂದು ಒಳ್ಳೆ 25 ಲಕ್ಷ ರೂಪಾಯಿ ಪ್ರತಿಯೊಬ್ಬರಿಗೂ ಕೊಡಬೇಕು ಅನ್ನೋ ತೀರ್ಮಾನ ತಗೊಂಡಿತ್ತು. ಅದಕ್ಕೆ ನಾನು ಡಿ ಸಿ ಅವರು, ಕ್ಷೇತ್ರ ಶಾಸಕರಾದ ಮಂಜುನಾಥ್, ಚಂದ್ರಶೇಖರ್, ಅಂಬರೀಶ್ ಎಲ್ಲರೂ ಸಮ್ಮುಖದಲ್ಲಿ ಅವ್ರ ಕುಟುಂಬಕ್ಕೆ ಅವ್ರ ತಂದೆ ತಾಯಿ, ಅವ್ರ ತಂಗಿ, ಅವ್ರ ಭಾವ ಎಲ್ಲರೂ ಇದ್ದಾರೆ. ಸಮಯದಲ್ಲಿ 25 ಲಕ್ಷ ರೂಪಾಯಿ ತಲುಪಿಸಿದ್ದೀವಿ. RCBಯಿಂದ 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಸೊ KCNವರು 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅದು 15 ಲಕ್ಷ ರೂಪಾಯಿ ಬರುತ್ತೆ. ಸೊ ಮುಂದೆ ಅವರ ಅಳಿಮೈನಿಗೂ ಸಹ ಒಂದು ಇಲ್ಲಿ ಫುಡ್ ಪಾರ್ಕ್ ಏನಿದೆ ಮನೆಯಲ್ಲಿ ಅಲ್ಲಿನೇ ಒಂದು ಕಂಪ್ನಿನಲ್ಲಿ ಕೆಲಸಕ್ಕೆ ಕೊಡ್ಸೋಕ್ಕೆ ಸೊ DC ಅವ್ರಿಗೆ ಹೇಳಿದ್ದೀನಿ. ಸೊ ಇಷ್ಟು ನಮ್ಮ ಕೈಲಾದ ಸಹಕಾರವನ್ನು. ಥ್ಯಾಂಕ್ಸ್. ಗೊತ್ತಿದೆ, KCNನಲ್ಲಿ IPL RCB ವಿನ್ನಿಂಗ್ ಪ್ರಯುಕ್ತ ಸೆಲೆಬ್ರೇಷನ್ ಮಾಡುವ ಸಂದರ್ಭದಲ್ಲಿ ಸೊ ಹೆಚ್ಚು ಜನಸಂಖ್ಯೆ ಸೇರಿ 11 ಜನ ಮೃತರಾಗಿದ್ದಾರೆ. 47 ಜನ ಭಾಳ ಇಂಜುರೀಸ್ ಆಗಿ, ಇವೆಲ್ಲ ಒಂದು ದೊಡ್ಡ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ. ಸೊ ಸರ್ಕಾರ ಇವತ್ತು ಕೂಡಲೇ ಅವರೆಲ್ಲರನ್ನೂ ಗಾಡಿಗಳನ್ನ ತಲುಪಿಸೋ ಜೊತೆಗೆ ಇನ್ನು ಉಳಿದಿರ್ತಕ್ಕಂಥ ಎಲ್ಲರನ್ನ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಿ 10 ಲಕ್ಷ ರೂಪಾಯಿ ಘೋಷಣೆ ಮಾಡಿತ್ತು. ನಂತರ ಮೊನ್ನೆ ಮುಖ್ಯಮಂತ್ರಿಗಳು ಎಲ್ಲರೂ ಚರ್ಚೆ ಮಾಡಿ ಸಹೋದ್ಯೋಗಿಗಳ ಜೊತೆ 25 ಲಕ್ಷ ರೂಪಾಯಿ ಎಲ್ರಿಗೂ ಕೊಡ್ತಕ್ಕಂಥದ್ದು. ಅಂದರೆ 11 ಜನಕ್ಕೂ 25 ಲಕ್ಷದಿಂದ ವಿತರಣೆ ಮಾಡಲಿಕ್ಕೆ ಹೇಳಿತು. ಸೊ ಹಾಗಾಗಿ ನಾನು ಅವತ್ತು ಸಹ ತಬರ ಅನಾಹುತ ಆದಾಗ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಅವರ ಅಳಿಯ ಏನು ಹೆಸರೇನು ಹರೀಶ್ ಅಂತ, ಹರೀಶ್ ಅವರ ಅಣ್ಣ ಇಬ್ಬರು ಅಲ್ಲಿದ್ದರು. ನಮ್ಮ ತಾಂಡವಮೂರ್ತಿ ಅಂತ ಇವ್ರ ಸಂಬಂಧಿಕರೇ, ಅವನು ನಮ್ಮ ಇದಕ್ಕೆ ನಾವು ಭಯ ಇರಬೇಕಲ್ಲ, ಆ ಥರ ಒಂದು ಭಯ ಇಲ್ಲದೆ ಮನುಷ್ಯನಿಗೆ. ನಾನು ಅವತ್ತು ವಿಧಾನಸೌಧದಲ್ಲೇ ಇದೆ, ನಾನು ಹೋಗಲಿಲ್ಲ, ಮೀಟಿಂಗ್ ಮಾಡ್ತಾ ಇದ್ದೇನೆ.
ನಾನು ನೋಡಿದ್ರೆ ಒಳಗಾದನೆಲ್ಲ ಉಸಿರು ಕಟ್ಟಿದ್ದಾಗಿರೋದು ಅವನಿಗಿರೋ ಶಕ್ತಿಗೆ ದೊಡ್ಡಾಳಿ ಇವನಿಗಿಂತ ಜೋರಾಗ ಅವನು. ಇಲ್ಲಣ್ಣ ಇವನೇ ಕರ್ಕೊಬಂದು ಇದು ಸೇರ್ಸೋಣ ಅಂತ ಹೇಳಿದ ಲ್ಯಾಂಡ್ ಆರ್ಮಿಗಾರ ಸೇರಿಸಿ ಯಾವ ನಾನು ಅವ್ನು ನೋಡಿಬಿಟ್ಟು ಇವನಿಗೆ ಹೆಂಗೆ 4 ಜನಕ್ಕೆ ಹೊಡೆಯೋ ಶಕ್ತಿ ಅವನು. ಎಲ್ರಿಗೂ ಬ್ರೀತಿಂಗ್ ಅದೇ ಬ್ರೀತಿಂಗ್ ಪ್ರಾಬ್ಲಮ್. ಮೆಡಿಕಲ್ ರಿಪೋರ್ಟ್ 15 ನಿಮಿಷ ಮೆಡಿಕಲ್ ರಿಪೋರ್ಟ್ ಅಷ್ಟೊತ್ತು ಅವನು ತಡೆದವನೆ. ನೋಡಿದ್ನಲ್ಲ ಅವತ್ತು ಹೋಗಿದ್ರು ಅವತ್ತು ರಾತ್ರಿ ಒಣಗಲ ಒಂದೊಂದ್ಸರಿ ಗಾಚಾರಗಳು ಹಣೆ ಬರೋಣ ಯಾವ ಹೆಸರಿನ ಆಯಸ್ಸು ಯಾರು